ಪ್ರಮೋಷನ್ ಶುರು ಆಗದೇ ಇರಲು ಕಾರಣ ಏನು ಗೊತ್ತಾ? ಇಂಡಸ್ಟ್ರಿಯಲ್ಲಿ ಕಿಚ್ಚು ಹೆಚ್ಚಿದ ಮ್ಯಾಕ್ಸ್ ಸಿನಿಮಾ. ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ದಕ್ಷಿಣ ಭಾರತದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು ಅಂದರೆ ತಪ್ಪಾಗಲಾರದು. ಯಾಕಂದರೆ 2022ರಲ್ಲಿ ವಿಕ್ರಾಂತ್ ಋಣ ಬಿಡುಗಡೆಯಾದ ಬಳಿಕ ಸುದೀಪ್ ಹಿರಿತೆರೆ ಮೇಲೆ ಕಾಣಿಸಿಕೊಂಡಿರಲಿಲ್ಲ. ಬಿಗ್ ಬಾಸ್, ಕ್ರಿಕೆಟ್ ಹಾಗೂ ಇತರೆ ಚಟುವಟಿಕೆಗಳಲ್ಲಿ ಬ್ಯುಸಿ ಇದ್ರು. ಹೀಗಾಗಿ ಮ್ಯಾಕ್ಸ್ ಸುದೀಪ್ ನಟನೆಯ ಬಹುನಿರೀಕ್ಷಿತ ಚಿತ್ರವಾಗಿದೆ. ಈ ಚಿತ್ರದ ಬಿಡುಗಡೆಗಾಗಿ ಕಿಚ್ಚನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದು ಕಲೈಪುಲಿ ಎಸ್ ಥಾನು ನಿರ್ಮಾಣದ ಮತ್ತು ವಿಜಯ್ ಕಾರ್ತಿಕೇಯ ನಿರ್ದೇಶನದ ಸಿನಿಮಾ. 2 ವರ್ಷದಿಂದ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಈಗ ಮ್ಯಾಕ್ಸ್ ಅಪ್ಡೇಟ್ ಸಿಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಇತ್ತೀಚೆಗೆ ನಟ ಸುದೀಪ್ ಬಿಗ್ ಬಾಸ್ ವೇದಿಕೆ ಮೇಲೂ ಕೂಡ ಬೇಸರ ಹೊರಹಾಕಿದರು. ನಾವು ಕೂಡ ಮ್ಯಾಕ್ಸ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀವಿ, ದೇವರು ಅದ್ಯಾವಾಗ ಅವರಿಗೆ ಮನಸ್ಸು ಕೊಡ್ತಾನೋ ನೋಡೋಣ ಎಂದಿದ್ರು. ಅದರ ಬೆನ್ನಲ್ಲೇ ರಿಲೀಸ್ ಸೂಚನೆಯೊಂದು ಸಿಕ್ಕಿದೆ. ನವೆಂಬರ್ 27ಕ್ಕೆ ಬಿಗ್ ಅಪ್ಡೇಟ್ ನೀಡಲಿದೆ ಮ್ಯಾಕ್ಸ್ ತಂಡ ಎಂದು ಇಡೀ ಕರುನಾಡ ಮಂದಿ ಕಾಯ್ತಾ ಇದ್ದಾರೆ. ಅದಕ್ಕೆ ಸಮಯವನ್ನ ಕೂಡ ಎಣಿಸುತ್ತಾ ಕೂತಿದ್ದಾರೆ. ಇದೊಂದು ಆಕ್ಷನ್ ಸಿನಿಮಾ. ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ಭಾರಿ ಭಯಂಕರ ಅನಿಸೋ ಆಕ್ಷನ್ಗಳನ್ನು ಮಾಡಿದ್ದಾರೆ. ಒಳ್ಳೆ ಹಾಡುಗಳು ಇರೋ ಸೂಚನೆ ಕೂಡ ಸಿಕ್ಕಾಗಿದೆ. ಆದರೆ ಸಿನಿಮಾ ರಿಲೀಸ್ ಡೇಟ್ ಅಂತ ಬಂದರೆ ಇದು ಇನ್ನೂ ಕೂಡ ಅನೌನ್ಸ್ ಆಗಿಯೇ ಇಲ್ಲ. ಮ್ಯಾಕ್ಸ್ ಚಿತ್ರ ಡಿಸೆಂಬರ್ 26ರಂದು ರಿಲೀಸ್ ಆಗ್ತಾ ಇದೆ. ಹೀಗೊಂದು ಸುದ್ದಿ ಮೊನ್ನೆಯಿಂದಲೇ ಇದೆ. ಅಭಿಮಾನಿಗಳು ಇದೇ ಡೇಟ್ಗೇನೆ ಫಿಕ್ಸ್ ಆದಂತೆ ಇದೆ. ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲಿ ಇದೇ ಸುದ್ದಿ ಇದೆ. ತಮ್ಮ ಪೇಜ್ಗಳಲ್ಲಿ ಇದೇ ಡೇಟನ್ನೇ ವೈರಲ್ ಮಾಡ್ತಾ ಇದ್ದಾರೆ. ದೊಡ್ಡ ತಾರಾ ಬಳಗವೇ ಇದೆ. ಸುದೀಪ್, ವರಲಕ್ಷ್ಮಿ, ಶರತ್ ಕುಮಾರ್, ಸಂಯುಕ್ತ ಹೊರನಾಡು, ಸುಕೃತಾ ವಾಗ್ಲೆ, ಪ್ರಮೋದ್ ಶೆಟ್ಟಿ ಹೀಗೆ ಇವರೆಲ್ಲ ಈ ಚಿತ್ರದಲ್ಲಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಮಾಡಿದ್ದಾರೆ. ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಕೆಲವು ಮೂಲಗಳ ಪ್ರಕಾರ ಮುಂದಿನ ತಿಂಗಳ ಕೊನೆಗೆ ಅಂದರೆ ಡಿಸೆಂಬರ್ 2024ರ ಕೊನೆಯ ವಾರದಲ್ಲಿ ಮ್ಯಾಕ್ಸ್ ರಿಲೀಸ್ ಆಗುವ ಸೂಚನೆ ಇದೆ. ಆದರೆ ಆ ಸಮಯದಲ್ಲಿ ಉಪೇಂದ್ರರ UI ಸಿನಿಮಾ ಬಿಡುಗಡೆಯಾಗ್ತಾ ಇದೆ. ಹೀಗಾಗಿ ಮ್ಯಾಕ್ಸ್ ಸಿನಿಮಾವು 2025ರ ಮೊದಲ ತಿಂಗಳಲ್ಲಿ ಅಂದರೆ ಸಂಕ್ರಾಂತಿಗೆ ಬರುವ ಸಾಧ್ಯತೆಯೂ ಹೆಚ್ಚಿದೆ. ಒಂದು ವೇಳೆ ವೈರಲ್ ಆಗ್ತಾ ಇರುವಂತೆ ಇದೇ ವರ್ಷದ ಕೊನೆಯ ಅಂದರೆ ಡಿಸೆಂಬರ್ 26ಕ್ಕೆ ರಿಲೀಸ್ ಆದರೆ ಸಾಕಷ್ಟು ಸಿನಿಮಾಗಳಿಗೆ ಹೊಡೆತ ಬೀಳಲಿದೆ. ಸದ್ಯ ಇಂಡಸ್ಟ್ರಿಯಲ್ಲಿ ಇದೇ ಟಾಪಿಕ್ ಚರ್ಚೆಯಲ್ಲಿದೆ. ಬೇಗ ವಿಚಾರ ಏನು ಎಂಬುದನ್ನು ತಿಳಿಸದೆ ಮ್ಯಾಕ್ಸ್ ತಂಡ ಟೆನ್ಷನ್ ಕೊಡ್ತಾ ಇದೆ. ಇದರ ನಡುವೆ ಗಾಂಧಿನಗರದ ಗಲ್ಲಿಯಲ್ಲಿ ಮ್ಯಾಕ್ಸ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಈ ಸಿನಿಮಾವನ್ನು ನಿರ್ಮಾಪಕರು ಮೊದಲೇ ಸೇಲ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗಿದೆ. ಅಂದರೆ ಥಿಯೇಟರ್ ಅವರ ಬಳಿ ಸಿನಿಮಾಗೆ ಅಡ್ವಾನ್ಸ್ ನೀಡಲು ಕೇಳಿದ್ದು ಥಿಯೇಟರ್ ಮಾಲೀಕರು ಆಗಲ್ಲ ಎಂದಿದ್ದಾರೆ ಎಂಬ ಮಾಹಿತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ. ಹೀಗಾಗಿ ಸಿನಿಮಾ ರಿಲೀಸ್ ಮಾಡುವುದಕ್ಕೆ ತಡವಾಗ್ತಾ ಇದೆ ಎನ್ನಲಾಗಿದ್ದು ಫೈನಲಿ ಸಿನಿಮಾವನ್ನ ತೆರೆಗೆ ತರಲು ಚಿತ್ರತಂಡ ರೆಡಿಯಾಗಿದೆ. ಇದು ಸುದೀಪ್ ಅಭಿಮಾನಿಗಳೇ ತೀರಾ ಖುಷಿಯಾದಂಥ ವಿಚಾರ. ಆದರೆ ಮತ್ತೊಂದು ಬೇಸರದ ವಿಚಾರ ಏನು ಅಂತ ಅಂದರೆ ಡಿಸೆಂಬರ್ 26ಕ್ಕೆ ಸಿನಿಮಾವನ್ನು ಏನಾದರೂ ರಿಲೀಸ್ ಮಾಡಿದ್ರೆ ಯಾವುದೇ ಪ್ರಮೋಷನನ್ನೇ ಮಾಡದೆ ಒಬ್ಬ ಸ್ಟಾರ್ ಸಿನಿಮಾವನ್ನು ತೆರೆಗೆ ತಂದಂತೆ ಆಗುತ್ತೆ. ಏನೇ ಸ್ಟಾರ್ ಆದರೂ ಕೂಡ ಅಭಿಮಾನಿಗಳಿಗೆ ಮಾತ್ರ ಆ ವಿಚಾರ ಮುಟ್ಟುತ್ತೆ. ಆದರೆ ಪ್ರತಿಯೊಂದು ಸಿನಿಮಾಗೂ ಕೂಡ ಪ್ರಚಾರದ ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇತ್ತೀಚೆಗೆ ಶಿವಣ್ಣ ಅವರ ಭೈರತಿ ರಣಗಲ್ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದಕ್ಕೆ ಶಿವಣ್ಣ ಪ್ರಚಾರಕ್ಕಾಗಿಯೇ ಎಷ್ಟೊಂದು ಸಮಯವನ್ನು ಮೀಸಲಿಟ್ಟರು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ದೊಡ್ಡ ಸಿನಿಮಾ ಆದರೂ ಕೂಡ ಅದಕ್ಕೆ ಪ್ರಮೋಷನ್ನ ಅಗತ್ಯ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ನೋಡೋಣ ಮ್ಯಾಕ್ಸ್ ಸಿನಿಮಾ ನಾಳೆ ಏನನ್ನ ಅನೌನ್ಸ್ ಮಾಡಲಿದೆ, ಯಾವ ಮುಖ್ಯ ವಿಚಾರವನ್ನು ಹೊತ್ತು ತರಲಿದೆ ಅನ್ನೋದು ಎಲ್ಲರ ಬಹುನಿರೀಕ್ಷೆಯ ಸಮಯವಾಗಿದೆ.